ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಸಚಿವ ರಾಜಣ್ಣ ನಡುವಿನ ವಾಕ್ಸಮರ ಮತ್ತೆ ಮುಂದುವರಿತಾ ಇದೆ. ಅವರು ಹಿರಿಯೂರು ಅಂತ ಒಬ್ರು, ಇವರು ಕುಬೇರ ಅಂತ ಒಬ್ರು, ಹೀಗೆಲ್ಲ ಆಗಿತ್ತಲ್ಲ ಮಾತುಕತೆ. ಈಗ ಮತ್ತೆ ಡಿ.ಕೆ.ಶಿ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಜಣ್ಣ. ಡಿ.ಕೆ. ಶಿವಕುಮಾರ್ ಆಡಿದ ಒಂದೊಂದು ಮಾತಿಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ ರಾಜಣ್ಣ. ಸಿಎಂ ಹೆಸರು ದುರ್ಬಳಕೆ ಬೇಡ ಅಂದಿದ್ದ ಡಿ.ಕೆ.ಶಿಗೆ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ನಾವು ಯಾರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ಡಿ.ಕೆ. ಶಿವಕುಮಾರ್ ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ಬೇಡ. ಡಿ.ಕೆ. ಶಿವಕುಮಾರ್ ಎಐಸಿಸಿ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಆರೋಪ ಅಲ್ಲ, ಅದು ವಾಸ್ತವ. ನಾನು 50 ವರ್ಷ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ. ನಾನು ಯಾರಿಂದಲೂ ಪಕ್ಷದ ಶಿಸ್ತಿನ ಪಾಠ ಕಲಿಸ್ಕೊಳ್ಬೇಕಾಗಿಲ್ಲ. ನಾನು ಮಾತಾಡಿದ್ರೆ ಸತ್ಪರಿಣಾಮ ಆಗುತ್ತೆ, ದುಷ್ಪರಿಣಾಮ ಅಲ್ಲ. ಜೊತೆಗೆ ಎಚ್ಚರಿಕೆ ಎಲ್ಲ ನಡೆಯಲ್ಲ ಅಂತ ರಾಜಣ್ಣ ತೀವ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ಗೆ. ಯಾಕೋ ಇವರಿಬ್ಬರ ನಡುವಣ ಈ ತಿಕ್ಕಾಟ ಅದೊಂಥರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಹಾಗೆ ಕಂಡು ಬರ್ತಾ ಇದೆ. ರಾಜಣ್ಣ ಅವರಂತೂ ಯಾರಿಗೂ ಕೇರ್ ಮಾಡ್ದೇ ತಮಗೇನು ಹೇಳಬೇಕು ಅನಿಸುತ್ತೆ ಅದನ್ನು ಏಕಾಏಕಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ನಿಜ, ಆದರೆ ಅವರು KPCC ಅಧ್ಯಕ್ಷರು ಹೌದು. ಪಕ್ಷದ ಶಿಸ್ತನ್ನು ಕಾಪಾಡಿಕೊಳ್ಳಬೇಕಾಗಿರೋದು ಮತ್ತು ಕಾಪಾಡುವುದು ಅವರ ಕರ್ತವ್ಯ. ಆ ನಿಟ್ಟಿನಲ್ಲಿ ಅವರೊಂದು ಕೆಲವೊಂದು ಸಜೆಷನ್ ಕೊಟ್ಟಿರ್ತಾರೆ. ಬಟ್ ಹೇಳಿದ್ದಕ್ಕೆಲ್ಲ ಕೌಂಟ್ರ್ ಕೊಡ್ತಾ ಹೋಗ್ತೀನಿ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಪಕ್ಷಕ್ಕೆ ಇದರಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಪಕ್ಷದ ಹಿತದೃಷ್ಟಿಯಿಂದ ರಾಜಣ್ಣ ಅವರು ಈ ರೀತಿ ಸ್ವಲ್ಪ ಎಚ್ಚರಿಕೆಯ ಮಾತುಗಳನ್ನು ಆಡಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಇದನ್ನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಆಡಿದ ಒಂದೊಂದು ಮಾತುಗೂ ಕೂಡ ನೀವು ಅಂದಿದ್ದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ತೀನಿ, ನೀವು ಅಂದಿದ್ದಕ್ಕೆಲ್ಲ ತಿರುಗೇಟು ಕೊಡ್ತೀನಿ ಅಂತಲೇ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ ರಾಜಣ್ಣ ಅವರು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ಗೆ ಕೌಂಟ್ರ್ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವ್ರಿಗೇನು ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷ ಪಟ್ಟದಿಂದ ಇಳಿಬೇಕು, ತಾವು KPCC ಅಧ್ಯಕ್ಷರಾಗಬೇಕು, ಇದೊಂದು ಆಸೆ ಇದೆ ಅವರಿಗೆ. ಅದಕ್ಕೋಸ್ಕರ ಮಂತ್ರಿ ಸ್ಥಾನ ತ್ಯಾಗ ಮಾಡೋದಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕಂತೂ ಡಿ.ಕೆ. ಶಿವಕುಮಾರ್ ಅವರ ಒಂದೊಂದು ಮಾತಿಗೂ ಕೂಡ ಇವರು ಕೌಂಟ್ರ್ ಕೊಟ್ಟಿದ್ದಾರೆ. ಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತಲ್ಲ, ಅವರು AICCನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರಬೇಕು. ಮಾತೆತ್ತಿರ AICC ಹೇಳೋರು ರೀ ಅಂತಾರೆ, AICC ಏನು ಎಲ್ಲದಕ್ಕೂ ಹೇಳಕ್ಕೆ ಬರ್ತಾರಾ? ಇವ್ರು ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ, ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಅಂದರೆ ಡಿ.ಕೆ. ಶಿವಕುಮಾರ್ AICC ಹೆಸರನ್ನ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪನ? ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಆರೋಪ ಅದು ಅನುಭವದ ಮೇಲೆ ವಾಸ್ತವವಾಗಿ ಅವರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ರಾಜಣ್ಣ ಅವರು CM ಹೇಳಿಕೆ ಮತ್ತೆ ಅಧ್ಯಕ್ಷರ ಸ್ಥಾನದ ಹೇಳಿಕೆ ವಿಚಾರಗಳನ್ನ ಪದೇ ಹೇಳ್ತಾ ಪಕ್ಷದ ಶಿಸ್ತನ್ನು ಮೀರ್ತಾ ಇದ್ದಾರೆ ಅನ್ನುವಂತ. ನೋಡಿ, ಯಾರಿಂದ ನಾನು ಪಕ್ಷದ ಶಿಸ್ತಿನ ಪಾಠ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಏನು ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ವೈಯಕ್ತಿಕವಾಗಿ ಏನಿಲ್ಲ. ಯಾಕಂದ್ರೆ ಆಕ್ಚುಲಿ ಎಲ್ಲೋ ಒಂದು ಹಂತದಲ್ಲಿ ನೀವೇ ಪದೇ ಮಾತಾಡ್ತಿದ್ರಿ ಹೊರತು ಬೇರೆ ಸಚಿವರಿಗಿಂತ ಹೆಚ್ಚಾಗಿ ಮಾತಾಡ್ತಿದ್ರಿ. ಏನ್ ಕಾರಣ ಏನು? ಅಟ್ಲೀಸ್ಟ್ ಒಂದು ಸ್ಪಷ್ಟ ಮಾಡ್ತೀನಿ,
ವೈಯಕ್ತಿಕವಾಗಿ ನನಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದಷ್ಟೇ. ಕೆಲವು ಅಂಶಗಳನ್ನು ಈಗ ಪಕ್ಷ ಸಂಘಟನೆ ವಿಚಾರ ಬಂದರೆ ಈಸ್ ಎ ಗುಡ್ ಆರ್ಗನೈಸರ್, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನೇನು ಅವ್ರ ಮೇಲೆ ಅಸೂಯೆ ಏನಿಲ್ಲ, ನಾನೇನು ಅಸೂಯೆ ಪಟ್ಟು ನಾನೇನು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದೀನ, ಏನೇನೂ ಇಲ್ಲ. ಆದರೆ ಅವರು ಕೆಲವೊಮ್ಮೆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬರ್ತವೆ. ಆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬಂದಾಗ ನನ್ನ ಸ್ವಂತ ಅಭಿಪ್ರಾಯ ಏನಿದೆ ಹೇಳ್ತೀನಿ ಹೊರತು ಸರ್ಕಾರದ ಅಭಿಪ್ರಾಯನೂ ಅಲ್ಲ ಅದು, ಮತ್ತು ಯಾವುದೇ ಅಭಿಪ್ರಾಯ ಇಲ್ಲ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ತಾವು ಹೇಳ್ತೀರಿ ಸರ್, ಅದು ಪಕ್ಷ ಮತ್ತು ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರದಲ್ಲಿ ಹೈಕಮಾಂಡ್ ಪ್ರಭಾವ ಅಂದರೆ ನೋಡಿ, ದುಷ್ಪರಿಣಾಮ ಸತ್ಪರಿಣಾಮ ಬೀರುವಂಥ ಅಂಶಗಳನ್ನು ಹೇಳ್ತೀನಿ ನಾನು. ದುಷ್ಪರಿಣಾಮ ಬೀರುವಂಥ ಕೆಲಸನ ಬೀರಿಸುವಂಥ ಅಂಶಗಳನ್ನು ಯಾವುದೂ ನಾನು ಪ್ರಸ್ತಾಪ ಮಾಡೋದಿಲ್ಲ. ನಾನು ಏನೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಪಕ್ಷದ ಹಿತದೃಷ್ಟಿಯಿಂದ ಸರ್ಕಾರಕ್ಕಾಗಲಿ ಮತ್ತು ಸರ್ಕಾರನೂ ಸದೃಢ ಇರಬೇಕು, ಪಕ್ಷನೂ ಕೂಡ ಸದೃಢ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತೀನಿ ಹೊರತು ಪಕ್ಷವನ್ನು ನಾವು ಶಕ್ತಿಹೀನ ಮಾಡಬೇಕು, ಸರ್ಕಾರ ಅಭದ್ರತೆ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ. ನಿಮಗೂ ಡಿ ಕೆ ಪರಿಣಾಮ ಸತ್ಪರಿಣಾಮ ಏನು ಅಂತಕ್ಕಂಥದ್ದು ಗೊತ್ತಾಗೋದು ಚುನಾವಣೆಯಲ್ಲಿ, ಎಲೆಕ್ಷನ್ ಟೈಮಲ್ಲಿ. ಇವಾಗಿಂದ ವರ್ಚಸ್ಸನ್ನು ಪಕ್ಷ ಕಾಪಾಡಿಕೊಂಡು ಬಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆದರೆ ಈಗಿಂದನೇ ಈ ಥರದ ದ್ವಂದ್ವದ ಹೇಳಿಕೆಗಳು, ಸಂಘರ್ಷ, ಬಣ ಬಡಿದಾಟ, ಇದು ಫೈನಲಿ ಜನರ ಮನಸ್ಸಿನಲ್ಲಿ ಏನು ಅಭಿಪ್ರಾಯ ಮೂಡಿಸುತ್ತೆ ಅಂತಲೂ ಯೋಚನೆ ಮಾಡಬೇಕಲ್ಲ.